ನಮ್ಮ ಮೊದಲನೇ ಹಾಡು ರಿಲೀಸ್ ಆಗಿದ್ದು ನಾನು ಆಗಲೇ ಹೇಳಿದೆ, ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್, ಐ ಆಮ್ ರೆಡಿ ಟು ಟೇಕ್ ದ ರಿಸ್ಕ್ ಅಂತ ಹೇಳಿ. ಈ ಹಾಡನ್ನು ಬರೆದವರು ನಿಶಾನ್ ರೈ ಅವರು ನಮ್ಮ ಜೊತೆಗಿದ್ದಾರೆ. ನಿಶಾನ್ ಅವರು ದಯವಿಟ್ಟು ನಮ್ಮನ್ನು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಶಾನ್ ರೈ ಅವರೇ, ಎಸ್. ನಿಶಾನ್ ರೈ ಅವರಿಗೆ ಒಂದು ಮೊಮೆಂಟು ಕೊಡಬೇಕು ಅಂತ ಹೇಳಿ ಶ್ಯಾಮ್ ಸರ್ ಅವರ ಹತ್ರ ವಿನಂತಿಸ್ತಾ ಇದ್ದೀನಿ. ಶ್ಯಾಮ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಹಾಯ್ ನಿಶಾನ್, ನಿಮ್ಮ ಮ್ಯಾರೇಜ್ ಫಿಕ್ಸ್ ಆಯ್ತಾ? ಇಲ್ಲ, ಓಕೆ. ಹೇಗೆ ಅನ್ನಿಸ್ತಾ ಇದೆ? 2 ಲೈನ್ಸ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಐ ಆಮ್ ವೆರಿ ಗ್ಲ್ಯಾಡ್, ಗಣೇಶ್ ಸರ್ಗೆ ನಾನು ಬಾನದಾರಿಯಲ್ಲಿ ಗೋಲ್ಡ್ ಫಿಶ್ ಗರ್ಲ್ ಹಾಡಿದ್ದೆ. ಐ ಆಮ್ ಸಿಂಗರ್ ಬೇಸಿಕಲಿ. ಸೊ ನನ್ನ ಒಂದು ಹಾಡುಗಾರನಾಗಿ ಒಂದು ರೂಪಿಸಿರೋದು, ಹಾಗೆ ಒಬ್ಬ ಬರಹಗಾರನಾಗಿ ರೂಪಿಸಿರೋದು ನನ್ನ ಗುರುಗಳಾದ ಶ್ರೀ ಅರ್ಜುನ್ ಜನ್ಯ ಸರ್ ಅವರು. ಸೊ ಎವ್ರಿಥಿಂಗ್ ಇದು ಏನು ಇಲ್ಲಿ ನಿಂತಿದ್ದೀನಿ ಅಂದರೆ ಅದು ಖಂಡಿತವಾಗ್ಲೂ ಅರ್ಜುನ್ ಜನ್ಯ ಸರ್ಗೆ ಸಲ್ಲಿರೋ ಒಂದು ಗೌರವ. ಸೊ ಥ್ಯಾಂಕ್ಫುಲ್ ಟು ಹಿಮ್. ಆ್ಯಂಡ್ ಹಾಗೇನೆ ಶ್ರೀನಿವಾಸ್ ರಾಜು ಸರ್ ಅವರು, ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ತುಂಬ ಫಸ್ಟ್ ಇನ್ ರೆಕಾರ್ಡಿಂಗ್ ಕಂಪೋಸಿಂಗ್ ಟೈಮ್ ನಾನು ಶ್ರೀನಿವಾಸ್ ರಾಜು ಸರ್ ನನ್ನ ಜೊತೆ ಇಂಟ್ರಾಕ್ಷನ್ ಇದೆ. ಸೊ ಅವಾಗಿಂದನೂ ಈಸ್ ಬಿನ್ ವೆರಿ ಸಪೋರ್ಟಿವ್. ಅಂದರೆ ಸಾಂಗ್ ಕಂಪೋಸ್ ಆದ ತಕ್ಷಣ ವಾಟ್ ಯು ಥಿಂಕ್ ಅಬೌಟ್ ದ ಸಾಂಗ್, ಇದು ಹೆಂಗೆ ಹೋಗುತ್ತೆ ಅಂತ ಈಸ್ ಬಿನ್ ವೆರಿ ಇಂಟ್ರಾಕ್ಟಿವ್. ಆ್ಯಂಡ್ ಸೊ ಆ ಒಂದು ರೀತಿಯಾಗಿ ಆ್ಯಂಡ್ ಗಣೇಶ್ ಸರ್ ಇವಾಗ ಶ್ಯಾಮ್ ಸರ್ ಹೇಳಿದಂಗೆ ಗಣೇಶ್ ಸರ್ ಅಂದರೆ ಆಲ್ಬಮ್ ಅದೊಂದು 100% ಹಿಟ್ ಅಂತ ಅದೊಂದು ನಮ್ಮ ಕನ್ನಡಿಗರ ತಲೆಯಲ್ಲಿ ಕೂತಿರುವಂಥ ವಿಷಯನೇ. ಸೊ ಅದೇ ರೀತಿಯಾಗಿ ಈ ಒಂದು ಆಲ್ಬಮ್ ಕೂಡ ಹಾಗೆ ಹಿಟ್ ಆಗಿದೆ. ಆ್ಯಂಡ್ ಟ್ರೆಂಡಿಂಗಲ್ಲಿ ಹೋಗ್ತಿರುವಂತಹ ನಮ್ಮ ಕನ್ನಡ ಸಾಂಗ್ ಇದೆ ಅಂತ ನಮ್ಗೆ ತುಂಬ ಖುಷಿ ಇದೆ. ಸೊ ವೆರಿ ಗ್ಲ್ಯಾಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ನಿಶಾನ್. ಇಲ್ಲೇ ಇರಬೇಕು. ಶ್ಯಾಮ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಶಾನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕೃಷ್ಣಂ ಪ್ರಣಯ ಸಖಿ, ಎಸ್ ಸರ್ ಪ್ಲೀಸ್ ಕಮ್. ವಾ, ಒಂದು ಬ್ಯೂಟಿಫುಲ್ ಮೊಮೆಂಟನ್ನು ಆಡಿಯೋ ಸೂಪರ್ ಹಿಟ್ ಕಾರ್ಯಕ್ರಮದಲ್ಲಿ ಲಿರಿಸಿಸ್ಟ್ ಅವರಿಗೆ ನೀಡಲಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಶ್ಯಾಮ್ ಸರ್. ಇದೀಗ ಮ್ಯಾರೇಜ್ ಈಸ್ ಫಿಕ್ಸ್ಡ್ ಹಾಡನ್ನು ಹಾಡಿದವರು ಇಲ್ಲಿ ಸಿಂಗರ್, ಎಲ್ಲ ಕಡೆ ಈಗ ನಾಯಕ ನಟರು ಹೌದು, ಎಲ್ಲವೂ ಹೌದು. ನಮ್ಮೆಲ್ಲರ ಪ್ರೀತಿಯ ಚಂದನ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕಂಗ್ರಾಟ್ಸ್ ಚಂದನ್ ಅವರೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ಈಗಷ್ಟೇ ನೋಡಿದ್ರಿ, ಎಲ್ಲಿ ನೋಡಿದ್ರು ರೀಲ್ಸ್ ಆಗ್ತಾ ಇದೆ. ಅದ್ರ ಜೊತೆಗೆ ಗಣೇಶ್ ಸರ್ ಅಂತೂ ಅಮೇಝಿಂಗ್ ಆಗಿ ಸ್ಟೆಪ್ಸ್ ಕೂಡ ಹಾಕಿರೋದು ನೋಡಿದ ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು? ಸರ್ ಸಕ್ಕತ್ತಾಗಿದೆ ಸ್ಟೆಪ್ಪು, ಸಖತ್ ಮಜಾ ಬಂದಿದೆ ಸಾಂಗ್. ನನಗಂತೂ ತುಂಬ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ಒಂದು ಬ್ಯೂಟಿಫುಲ್ ಆಗಿರುವಂಥ ಮೆಲಡಿ ಸಾಂಗು. ಅದು ನೀವು ಇದ್ಬಿಟ್ರಂತೆ ಸರ್, ಅದನ್ನು ವರ್ಣಿಸೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಯು ಆರ್ ದ ಕಿಂಗ್ ಆಫ್ ಮೆಲಡಿ ಸಾಂಗ್ಸ್ ಅಂತ ಹೇಳ್ಬಿಟ್ಟು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ. ಆ್ಯಂಡ್ ನೀವು ಡ್ಯಾನ್ಸ್ ಮಾಡಿರೋ ಸ್ಟೈಲು ಅದು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಅದಕ್ಕೇ ಅಷ್ಟು ಚೆನ್ನಾಗಿ ರೀಲ್ಸಲ್ಲಿ ಪಿಕ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಶ್ರೀನಿವಾಸ್ ರಾಜು ಸರ್ಗೆ. ಈ ಆಲ್ಬಮಲ್ಲಿ ಇಲ್ಲ, ಈ ಹಾಡಿಗೆ ಚಂದನ್ ವಾಯ್ಸೇ ಬೇಕು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಕ್ಯಾನ್ಸಲ್ ಆಗಿತ್ತು, ಆಲ್ಮೋಸ್ಟ್ ಬೇರೆಯವ್ರು ಯಾರೋ ಹಾಡಬೇಕಾಗಿತ್ತು. ಬಟ್ ಸ್ಟಿಲ್ಲ ಶ್ರೀನಿವಾಸ್ ಸರು ಇಲ್ಲ ಚಂದನ್ನೇ ಹಾಡಬೇಕು ಅಂತ ಹೇಳಿ ಒಂದು ಆಪರ್ಚುನಿಟಿ ಕೊಟ್ಟರು. ತುಂಬ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಅಫ್ಕೋರ್ಸ್ ಮ್ಯಾಜಿಕಲ್ ಕಂಪೋಸರ್, ನಮ್ಮ ಗುರುಗಳು. ತುಂಬ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದರು. ಆ್ಯಂಡ್ ನಿತಿನ್ ಅವ್ರ ಲಿರಿಕ್ಸ್ ಬರೆದಿರೋದು ತುಂಬ ಚೆನ್ನಾಗಿ. ಆ್ಯಂಡ್ ಅವರು ತುಂಬ ಆ್ಯಕ್ಚುಲಿ ಅವರೇ ಟ್ರ್ಯಾಕ್ ಹಾಡಿದರು, ಅವ್ರ ವಾಯ್ಸಲ್ಲೇ ಮುಂಚೆ ಇತ್ತು. ಅದನ್ನೇ ಕೇಳಿಕೊಂಡು ನಾನು ಅದೇ ಥರ ಹಾಡಿದೆ. ಆ್ಯಂಡ್ ಎಂಟೈರ್ ಟೀಮ್ ಜೊತೆ ನಾನು ಕೆಲಸ ಮಾಡಿ ತುಂಬ ಖುಷಿಯಾಗಿದೆ. ಮೈಸೂರಲ್ಲಿ ನನ್ನ ಸಾಂಗ್ ರಿಲೀಸ್ ಆಯಿತು ಮಾಲಲ್ಲಿ. ಸೊ ಅವತ್ತಿಂದ ಒಂದು ಸೌಂಡ್ ಸ್ಟಾರ್ಟ್ ಆಗಿದ್ದು ಇವತ್ತವರೆಗೂ ನಿಂತಿಲ್ಲ. ಆಗಸ್ಟ್ 15th ಅದು ನಿಲ್ಲೋದಿಲ್ಲ, ಅದಾದಮೇಲೂ ನಿಲ್ಲೋದಿಲ್ಲ. ಆಗಸ್ಟ್ 15 ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ 3ನೇ ಹಾಡಿಗೆ ನೇರವಾಗಿ ಬರೋಣ. ದ್ವಾಪರ ಹಾಡು. ದ್ವಾಪರ ಹಾಡಿಗೆ ಲಿರಿಕ್ಸ್ ಅನ್ನು ಬರೆದಿರೋದು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. ಅದೇ ರೀತಿಯಾಗಿ ಇವತ್ತು ಇನ್ನೊಂದು ಹಾಡು ಕೂಡ ಬಿಡುಗಡೆ ಆಗ್ತಾ ಇದೆ, ಹೇ ಗಗನ ಅನ್ನುವಂಥ ಹಾಡು. ಅದನ್ನೂ ಕೂಡ ಬರೆದಿರೋದು ನಾಗೇಂದ್ರ ಪ್ರಸಾದ್ ಸರ್. ಅವರು ಬರೋದಕ್ಕಾಗಿಲ್ಲ, ಅವ್ರ ಮಗ ಬಂದಿದ್ದಾರೆ. ಆದರೆ ಅದಕ್ಕೂ ಮೊದಲು ಕೃಷ್ಣಂ ಪ್ರಣಯ ಸಖಿ ಬಗ್ಗೆ ನಾಗೇಂದ್ರ ಪ್ರಸಾದ್ ಸರ್ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡೋಣ. ಬೈಟ್. ಈಗ ನಾನು ಸದ್ಯ ಈ ಕಾರ್ಯಕ್ರಮದಲ್ಲಿ ನೇರವಾಗಿ ಹಾಜರು ಇಲ್ಲದೆ ಇರೋದಕ್ಕೆ ಕ್ಷಮೆ ಕೋರ್ತೀನಿ ತಮ್ಮೆಲ್ಲರಲ್ಲಿ. ದುಬೈನ ಒಂದು ಕಾರ್ಯಕ್ರಮದಲ್ಲಿದ್ದೀನಿ, ಹಾಗಾಗಿ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಈ ವಿಡಿಯೋ ಮೂಲಕ ನಿಮ್ಮ ಜೊತೆ ಇದ್ದೀನಿ. ದ್ವಾಪರ ಹಾಡು ತುಂಬ ದೊಡ್ಡ ಯಶಸ್ಸನ್ನು ಮಾಡಿದ್ದಕ್ಕೆ ಮೊದಲಿಗೆ
ಎಲ್ಲ ಕನ್ನಡಿಗರಿಗೆ, ಎಲ್ಲ ಕೇಳುಗರಿಗೆ ನಮಸ್ಕಾರ, ಧನ್ಯವಾದಗಳು. ದ್ವಾಪರ ಹಾಡು ಆ, ಬರೆದಾಗ ಕೆಲವು ಹಾಡುಗಳು ಇದು ಹಿಟ್ಟಾಗುತ್ತೆ, ಇದು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಒಂದಷ್ಟು ಅನಿಸುತ್ತೆ. ಆದರೆ ಈ ಹಾಡಿನ ವಿಶೇಷತೆ ಏನು ಅಂತಂದರೆ, ನಾನಂತೂ ಊಹೆ ಮಾಡಿರಲಿಲ್ಲ ಇಷ್ಟು ದೊಡ್ಡ ಯಶಸ್ಸಾಗುತ್ತೆ ಅಂತ ಅನಿಸಿತ್ತು. ಹಿಟ್ಟಾಗುತ್ತೆ ಈ ಹಾಡು, ಓಕೆ ಅಂತ. ಆದರೆ ಈ ರೀತಿಯ ಒಂದು ಮ್ಯಾಜಿಕ್ ಥರದಲ್ಲಿ ಹಿಟ್ಟಾಗಿದೆ. ಅದರಲ್ಲೂ ವಿಶೇಷವಾಗಿ ಆ ಒಂದು ಪೋರ್ಷನ್ ಜೇನ ದನಿಯೋಳೆ ಮತ್ತು ಪಾದ ಪದ್ಯಾನ, ಆ ಸಾಲುಗಳ ಸಾಹಿತ್ಯನ ಎಂಜಾಯ್ ಮಾಡ್ತಿದ್ದಾರೆ, ಸಂಗೀತನ ಎಂಜಾಯ್ ಮಾಡ್ತಿದ್ದಾರೆ. ಆ್ಯಂಡ್ ಇಡೀ ಹಾಡನ್ನ ತುಂಬ ಚೆನ್ನಾಗಿ ಪಿಕ್ಚರೈಸೇಷನ್ ಮಾಡಿದ್ದಾರೆ, ಕೊರಿಯೋಗ್ರಾಫರ್ ಆಗಲಿ ಮತ್ತು ಇಡೀ ತಂಡ. ಗಣೇಶ್ ಅಭಿನಯದಲ್ಲಿ ಆ ಸಣ್ಣ ಸಣ್ಣ ಒಂದು ಹಾವಭಾವಗಳಿರುತ್ತೆ, ಅದು ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ, ಈ ಹಾಡಲ್ಲಿ ವಿಶೇಷವಾಗಿ. ಒಟ್ಟಾರೆ ಎಲ್ಲ ಸೊಗಸಾಗಿದೆ. ಒಂದು ಜವಾಬ್ದಾರಿಯುತವಾದ ಕೆಲಸ ಏನು ಅಂತಂದರೆ, ನನಗೆ ಶ್ರೀನಿವಾಸರಾಜು ಅವ್ರ ಜೊತೆ ಕೆಲಸ ಮಾಡುವಾಗ ಅವರು ನನಗೆ ಕನ್ನಡ ಬರೋದಿಲ್ಲ, ಕತೆ ಇದು, ನೀವೇನು ಬರಿತೀಯೋ ಅದನ್ನು ನಾನು ರೆಕಾರ್ಡ್ ಮಾಡ್ತೀನಿ ಅಂತಾರೆ. ಇದು ಪ್ರತಿ ಸಿನಿಮಾದಲ್ಲಿ ಅವ್ರ ಜೊತೆ ಆಗಿರುವಂಥ ಅನುಭವ ನನಗೆ. ಸಿನಿಮಾದ ಹೊರತಾಗಿ ಅವ್ರು ನನಗೆ ಆತ್ಮೀಯರು. ಈ ಹಾಡಿನ ಹಿನ್ನೆಲೆಯಲ್ಲೂ ಕೂಡ ಅಷ್ಟೇ, ಸಿಚುವೇಶನ್ ಹೇಳಿಬಿಟ್ರು. ಜವಾಬ್ದಾರಿ ಏನು ಅಂತಂದರೆ, ಯಾರೋ ಬೇರೆ ಡೈರೆಕ್ಟರ್ಸ್ ಆದರೆ ಕರೆಕ್ಷನ್ ಡೈರೆಕ್ಟರ್ ಇರ್ತಾರೆ, ಇಲ್ಲ ನನಗಿದೇನೋ ಈ ಸಾಲು ಬೇಡ ಅಥವಾ ಈ ರೀತಿ ಬೇಡ ಏನೋ ಹೇಳ್ತಾರೆ. ಇವ್ರು ಕರೆಕ್ಷನ್ ಹೇಳೋದಿಲ್ಲ, ಜವಾಬ್ದಾರಿ ನಮಗೆ ಜಾಸ್ತಿ ಆಗ್ಬಿಡುತ್ತಾಗ. ಇದು ಪ್ರತಿ ಸಿನಿಮಾಲು ಅವ್ರ ಜೊತೆ ಆಗಿರುವಂಥದ್ದು. ಈ ಸಿನಿಮಾಲೂ ಅದೇ ಆಯಿತು. ಅಂದರೆ ಹಾಡು ಮಾಡುವಾಗ ವಿಶೇಷವಾಗಿ ಈ ಸಿನಿಮಾದ ಎಲ್ಲ ಹಾಡುಗಳ ಜೊತೆ ನಾನು ಬರೆದ 3 ಹಾಡುಗಳಲ್ಲಿ ಕೆಲಸ ಮಾಡುವಾಗ ಏನಾಯಿತು ಅಂತಂದರೆ, ಕಂಪೋಸಿಂಗ್ ಜೊತೆಗೆ ಹಾಡುಗಳಾಗಿದ್ದು. ಅರ್ಜುನ್ ಜನ್ಯ ಅವರು ಹೇಗೆ ಇವ್ರ ಸಿಚುವೇಶನ್ ಹೇಳೋದು ಭಾಳ ಹಿಂದೆ ನಡೀತಿತ್ತಂತೆ. ನಾನು ಸಿನಿಮಾಗೆ ಬಂದ ಹೊಸದರಲ್ಲಿ ಹೀಗೆ ನಡೀತಿತ್ತು ಕೂಡ. ಆಮೇಲೆ ಬದಲಾಯಿತು. ಡೈರೆಕ್ಟ್ರು ಸಿಚುವೇಶನ್ ಹೇಳೋದು, ಕಂಪೋಸರ್ ಅಲ್ಲೇ ಯಾವ ರಾಗ ಏನು ಮಾಡಿದ್ರೆ ಚಂದ ಅಂತ ಶುರು ಮಾಡೋದು, ಅದಕ್ಕೆ ಅಲ್ಲೇ ಸಾಹಿತ್ಯ ಬರೆಯೋದು. ಇದೇ ಈ ಹಾಡಿನ ಹಿಂದೆ ಇರುವಂಥ ಹಾಡು ಹುಟ್ಟಿದ ಸಮಯ ಅದು. ಸರಿಸುಮಾರು ಒಂದು 2 ತಾಸಲ್ಲಿ ಈ ಹಾಡು ರೆಡಿ ಆಗೋಯ್ತು. ಅಂದರೆ ಟ್ರ್ಯಾಕ್ ಸಿಂಗರ್ ಹಾಡಿಯೂ ಬಿಟ್ಟರು, ಆ ಮಟ್ಟಕ್ಕೆ ರೆಡಿ ಆಯಿತು. ಸೊ ಎಲ್ಲ ಒಂದು ರೀತಿ ಪಾಸಿಟಿವ್ ಆದಂಥ ಒಂದು ಎನರ್ಜಿ ಮಧ್ಯೆ ಈ ಹಾಡು ಬಂದಿದೆ. ತುಂಬ ಜನಕ್ಕೆ ಈ ಹಾಡು ಎಲ್ರಿಗೂ ಕ್ರೆಡಿಟ್ ಹೋಗಬೇಕು, ನಾನು ಒಬ್ಬನಿಗೆ ಅಂತ ಅಲ್ಲ. ಡೈರೆಕ್ಟ್ರಿಗೆ ಮೊದಲನೇದು, ಮತ್ತು ಕೊರಿಯೋಗ್ರಾಫರ್ ಆ್ಯಂಡ್ ಕಂಪೋಸರ್ ಗಣೇಶ್ ಮತ್ತು ಇಡೀ ತಂಡಕ್ಕೆ ಈ ಹಾಡಿನ ಕ್ರೆಡಿಟ್ ಹೋಗುತ್ತೆ. ಶುಭವಾಗಲಿ ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್. ಆದಷ್ಟು ಬೇಗ ಬಂದು ಮತ್ತೆ ನಿಮ್ಮ ಜೊತೆ ಸೇರ್ಕೋತೀನಿ. ಈ 10ನೇ ತಾರೀಕು ಮತ್ತೆ ಸೇರ್ತೀನಿ. 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿ. ಸಿನಿಮಾ ದೊಡ್ಡ ಯಶಸ್ಸಾಗುತ್ತೆ ಅಂತ ನಂಬಿಕೆ ಇದೆ. ಒಳ್ಳೆಯದಾಗಲಿ. ನಮ್ಮ ಕನ್ನಡದ ಹೆಮ್ಮೆಯ ಪ್ರತಿಭೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು. ಹಾಗಾಗಿ ಅವರ ಪರವಾಗಿ ಅವರ ಮಗ ಉತ್ಸವ ಅವರು ಬಂದಿದ್ದಾರೆ. ಉತ್ಸವ ಅವರು ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಎಸ್, ಶ್ಯಾಮ್ ಸರ್ ದಯವಿಟ್ಟು ಮತ್ತೊಮ್ಮೆ ವೇದಿಕೆಗೆ ಬರಬೇಕು. ಎಸ್ ಸರ್, ಇದೀಗ ನಾಗೇಂದ್ರ ಪ್ರಸಾದ್ ಸರ್ ಅವರಿಗೆ ಕೃಷ್ಣಂ ಪ್ರಣಯ ಸಖಿ ಪರವಾಗಿ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಉತ್ಸವ ಅವರೇ, ಧನ್ಯವಾದಗಳು. ಇದೀಗ ದ್ವಾಪರ ಅಂತ ಹೇಳಿ ಎಲ್ಲ ಕಡೆ ತಮ್ಮ ಮೊಟ್ಟ ಮೊದಲ ಹಾಡಿನ ಮೂಲಕವೇ ಕನ್ನಡಿಗರ ಮನಸ್ಸನ್ನ ಗೆದ್ದಿರುವ ಕನ್ನಡಿಗರೇನು ತಾಂಜೇನಿಯಾದಲ್ಲಿರೋರೆಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸರಿಗಮಪ ಖ್ಯಾತಿಯ ಚಪಾಳಿಯೊಂದಿಗೆ ಸ್ವಾಗತಿಸಿ ಜಸ್ಕರಣ್ ಸಿಂಗ್ ಅವರನ್ನ. ಹಾರ್ಟ್ಲಿ ವೆಲ್ಕಮ್ ಜಸ್ಕರಣ್ ಸಿಂಗ್ ಅವರಿಗೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಹ್ ಸೂಪರ್. ಓಕೆ, ಫಸ್ಟ್ ಆಫ್ ಆಲ್ ಹೇಗೆ ಅನ್ನಿಸ್ತಾ ಇದೆ ಹೇಳಿ, ಆಮೇಲೆ ನಾನು ನಿಮ್ಮ ಹತ್ರ ಹಾಡಿಸ್ತೀನಿ. ಯು ಹ್ಯಾವ್ ಟು ಸಿಂಗ್ ಲೇಟರ್, ಬಟ್ ಈಗ ಹೌ ಆರ್ ಯು ಫೀಲಿಂಗ್? ಯು ಹ್ಯಾವ್ ಟು ಶೇರ್ ಯುವರ್ This feeling is surreal. Like I never thought that from singing Ganesha's song in Saregama Pa, like I sang Ani Sutide for the first round,
and singing a song for his movie is like a dream come true moment for me, because when in 2021, there is a story behind this. In 2021, I got a show in Bangalore, and the client was a huge fan of Ganesh sir. So after that, after like knowing that, I searched on YouTube, and Anisutide was one of the top trending song. So I learned that song and performed. It went really well. And coming to 2023, as soon as I got to know that Arjun Janya sir is the judge of Saregamapa, so my excitement level was on peak. I wanted to participate in that show, so I participated, and this was the first song I sang in Saregamapa. So from 2021 only, I used to listen to Arjun Janya sir's all the song, and I was a very big fan of his music, and I wanted to meet him once in my life. So after that, my urge was to work for him, and through this project, like two things came as a single project, like singing Ganesha's first song, and to singing his song for his movie, and to work with Arjun Janya sir, my dream has came true. So I'm really grateful to everyone, and the best part is I came as Jaskaran Singh in Karnataka, so I can proudly say this. Now I'm just Kannada. Like people gave me this name, and I proudly say this. I'm just Kannada. Thank you, That's everyone. so sweet. ಜಸ್ಕರಣ್ ಅವ್ರು ಮಾತನಾಡುವಾಗಲೂ ಹಾಡು ಹಾಡ್ತಿದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ಈ ಕೃಷ್ಣಂ ಪ್ರಣಯ ಸಖಿ ಅನ್ನುವ ಒಂದು ಅದ್ಭುತ ಸಿನಿಮಾವನ್ನ ನನ್ನಂಥ ಈ ಮುದಿಗೂಬೆಯ ಚಲನಚಿತ್ರ ಜೀವನದಲ್ಲಿ ಕೊಟ್ಟಿದ್ದಕ್ಕಾಗಿ ನಾನು ಈ ಮಹಾನುಭಾವ ನಿರ್ಮಾಪಕರು, ನಿರ್ದೇಶಕರಿಗೂ ಹಾಗೂ ಅದ್ಭುತವಾದ ನಟ ಗಣೇಶ್ ಅವರಿಗೂ, ನನ್ನ ಅನೇಕ ಕಲಾವಿದರ ಬಳಗಕ್ಕೂ ನಾನು ಹೇಗೆ ಧನ್ಯತೆ ತೋರಿಸ್ಬೇಕು ಅಂತ ಗೊತ್ತಾಗೋದಿಲ್ಲ. ಯಾಕೆಂದರೆ ನಾನು ಮೊನ್ನೆ ಟಿ ವಿನಲ್ಲಿ ಅಂಬಾನಿಯವ್ರ ಮಗನ ಮದುವೆ ನೋಡಿದ್ದೀನಿ. ಅದನ್ನು ಮೀರಿಸುವಂಥ ಒಂದು ದೃಶ್ಯ ಇದ್ದರೆ ಅದು ನನ್ನ ಈ ಸಿನಿಮಾದಲ್ಲಿ. ಅಷ್ಟು ಖುಷಿ ಮದುವೆನ ನಾನೇ ನೋಡಿದ್ದೀನಿ ಅಂತ ನನಗೆ ಭಾವನೆ. ಕಾಡಿನಂತಿರುವ ಎಲ್ಲ ನಿಂತ್ಕೊಂಡಿದ್ದಾರಲ್ಲ ಸೋಮನಿ, ಎಲ್ರಿಗೂ ನನ್ನ ನಮಸ್ಕಾರಗಳು ಸ್ವಾಮಿ. ಮಲೆನಾಡಲ್ಲಿ ನನ್ನ ಮರ ಕೂಡ ಅಷ್ಟಿಲ್ಲ, ಅಷ್ಟು ಕ್ಯಾಮರಾಮನ್ಗಳಿದ್ದಾರೆ ಅಲ್ಲಿ. ಒಳ್ಳೆ ಮಳೆ ಇದೆ ನನ್ನ ಊರಲ್ಲಿ. 1-2 ತಿಂಗಳಿಂದ ಆಚೆ ಇದ್ದೆ ನಾನು. ಬರೋ ಸ್ವಲ್ಪ ನೆಗಡಿ ತಂದ್ಕೊಂಡಿದ್ದೀನಿ, ಕ್ಷಮಿಸಿ. ಈ ಚಿತ್ರ ನನ್ನ ಒಂದು 40 ವರ್ಷದಲ್ಲಿ ಇಷ್ಟು ಮಜಾ ತಗೊಂಡಿದ್ದೀನಿ ಅಂತಂದರೆ ನನ್ನ ಹತ್ರ ವರ್ಣಿಸ್ಲಿಕ್ಕೆ ಶಬ್ದಗಳಿಲ್ಲ. ಹೇಗೆ ಅಂತ ಕೇಳ್ಬೋದು ನೀವು. ಪಾತ್ರ ನಾನೇನು ಸರ್ವಂ ಗಣೇಶಮಯಂ ಜಗತ್, ಅಲ್ಲಿ ನಾವು ಅವರ ಒಂದು ಕುಟುಂಬದಲ್ಲಿ ನಾವು ಭಾಗಿಗಳಾಗಿದ್ವಿ. ಅಶೋಕ್ ಅವರು, ಅವಿನಾಶ್ ಅವರು, ಸಾಧು ಅವರು, ಎಷ್ಟು ಜನ ಕಲಾವಿದರಿರಬೇಕು, ಶ್ರುತಿ ಅವರು. ಈ ಸಿನಿಮಾವನ್ನು ಒಟ್ಟೊಟ್ಟಿಗೆ ನೋಡಿ ಅವ್ರ ಜೊತೆಗೆ ಸೇರಿದ ಒಂದು 15-20 ದಿವಸ ಇದೆಯಲ್ಲ, ನನಗೆ ಅತ್ಯಂತ ರೋಮಾಂಚನ. ಆ ನಿರ್ಮಾಪಕರು ತೋರಿದಂತಹ ಒಂದು ಪ್ರೀತಿ, ಕನ್ನಡ ಚಿತ್ರರಂಗ ಇಷ್ಟು ದೊಡ್ಡವಾಗಿ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಷ್ಟು ಆಶ್ಚರ್ಯವನ್ನು, ಕೌತುಕವನ್ನು ನಾನು ನೋಡಿದ ಹಾಗಾಯಿತು. ನಾನೊಬ್ಬ ಸಣ್ಣ ಕಲಾವಿದನಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಚಿತ್ರ ಅತ್ಯಂತ ಮಜವಾಗಿದೆ, ಖುಷಿಯಾಗಿದೆ, ಆನಂದವಾಗಿದೆ. ದ್ವಾಪರಯುಗದ ಶ್ರೀಕೃಷ್ಣನ ಅನೇಕ ಲೀಲೆಗಳ ಒಂದು ಅಂಶವೋ ಏನೋ ಅನ್ನುವಷ್ಟರ ಮಟ್ಟಿಗೆ ಅದು ಕೃಷ್ಣನ ಪ್ರಣಯ ಸಖಿಯಾಗಿ ನಮ್ಮ ಕನ್ನಡ ಚಿತ್ರರಂಗ ಸಿಗ್ತಾ ಇದೆ. ಮತ್ತೊಮ್ಮೆ ಈ ಚಿತ್ರದಿಂದ ಕನ್ನಡ ಚಿತ್ರರಂಗ ಮತ್ತೆ 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 ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ, ಶ್ರೀಮಂತವಾಗಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಮಸ್ಕಾಗಿರುವ, ಮಬ್ಬಾಗಿರುವ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಬೆಳಕು ಬರುತ್ತದೆ ಧೂಮ್ ಧಾಮ್ ಆಗಿ ಅಂತ ಹೇಳಿಕೊಂಡು ಈ 77ನೇ ಸ್ವಾತಂತ್ರ್ಯೋತ್ಸವದ ಶುಭ ದಿನದಂದು ಶುಭ ಹಾರೈಸ್ತೇನೆ. ದೇವರು ಒಳ್ಳೆಯದು ಮಾಡಲಿ. ಶುಭಾಶಯಗಳು. ಧನ್ಯವಾದಗಳು ಸರ್, ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ನೀವು ಅಷ್ಟು ವೈಭವದಿಂದ ಬರೋದನ್ನು ನಾವು ಕೂಡ ತೆರೆ ಮೇಲೆ ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್.